ಶಾಸಕ ವೀರೇಂದ್ರ ಪಪ್ಪಿಯನ್ನ ಮತ್ತೆ 6 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ. ಜಡ್ಜ್ ಸಂತೋಷ್ ಗಜಾನನ್ ಭಟ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಅದರ ಜೊತೆ ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳಿಗೆ. ಅದೇನು ಅಂತ ಹೇಳಿದ್ರೆ, ನಿದ್ದೆಗೆ ಸಮಯ ಕೊಡಬೇಕು ಅವರಿಗೆ, ಹಾಗೆ ಮೂಲ ಸೌಕರ್ಯವನ್ನ ಒದಗಿಸಬೇಕು, ಶುದ್ಧ ಕುಡಿಯೋ ನೀರನ್ನ ಕೊಡಿ, ಅವರ ವಿಶ್ರಾಂತಿಗೂ ಕೂಡ ಅವಕಾಶವನ್ನ ಮಾಡಿಕೊಡಿ, ನಿತ್ಯ 30 ನಿಮಿಷದ ಕಾಲ ವಕೀಲರನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಕೊಡಬೇಕು ಅಂತ ಇಡಿಗೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಕೂಡ ಇಡಿ ಇವರನ್ನ ವಿಚಾರಣೆಗೊಳಪಡಿಸಿತ್ತು. ನಿಮಗೆ ನೆನಪಿರಬಹುದು, ಇವರ ಕಚೇರಿ ಹಾಗೆ ಮನೆಗಳ ಮೇಲೆ ದಾಳಿಯಾದಾಗ ಕೋಟ್ಯಾಂತರ ರೂಪಾಯಿ ಹಾರ್ಡ್ ಕ್ಯಾಶ್ ಸೇರಿದಂತೆ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳು ರಾಶಿ ಸಿಕ್ಕಿದ್ವು. ಹಾಗೆ ವಿದೇಶಿ ಕರೆನ್ಸಿಗಳು ಕೂಡ ಸಿಕ್ಕಿದ್ವು. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ವಿಚಾರಣೆಯನ್ನ ನಡೆಸ್ತಾ ಇದೆ. ವೀರೇಂದ್ರ ಪಪ್ಪಿ ಅವರ ವಿಚಾರಣೆ ನಡೀತಾ ಇದೆ. ಇದೀಗ ಮತ್ತೆ 6 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗಿತ್ತು. ಮತ್ತೆ ಕಸ್ಟಡಿಗೆ ಕೇಳೋದಕ್ಕೂ ಕೂಡ ಅವಕಾಶ ಇದ್ದಂತ ಸಂದರ್ಭ. ಇದೀಗ 6 ದಿನ ಇಡಿ ಕಸ್ಟಡಿಗೆ ನೀಡಿ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಕೋರ್ಟ್ನಿಂದ ಮತ್ತೆ ಇಡಿ ಕಚೇರಿಯತ್ತ ತೆರಳುತ್ತಾ ಇರುವಂತಹ ದೃಶ್ಯ ಇದು. ಈ ಬಾರಿ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭ 6 ದಿನ ಕಸ್ಟಡಿ ಕೊಟ್ಟಿದ್ದಾರೆ, ಇಡಿ ಕಸ್ಟಡಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೆಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಪಪ್ಪಿ ಅವರ ವಕೀಲರು ಮನವಿ ಮಾಡ್ಕೊಂಡಿರ್ಬೋದು, ಏನೇನು ಸಮಸ್ಯೆ ಆಗಿದೆ ಇಷ್ಟು ದಿನಗಳ ವಿಚಾರಣೆಯಲ್ಲಿ ಅಂತ. ಸೊ ಅದಾದ ನಂತರದಲ್ಲಿ ಇದೀಗ ನಿದ್ದೆಗೆ ಸಮಯ ಕೊಡಿ, ಅವರಿಗೆ ಮೂಲ ಸೌಕರ್ಯ ಅವ್ರಿಗೆ ಒದಗಿಸಿ, ಶುದ್ಧ ಕುಡಿಯೋ ನೀರು ಕೊಡಿ, ವಿಶ್ರಾಂತಿ ಮಾಡೋದಕ್ಕೆ ಅವಕಾಶ ಕೊಡಿ, ಹಾಗೆ ಪ್ರತಿನಿತ್ಯ 30 ನಿಮಿಷಗಳ ಕಾಲ ಅವರ ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದಾಗಿ ಇಡಿ ಅಧಿಕಾರಿಗಳಿಗೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ 6 ದಿನ ಇನ್ನು ವೀರೇಂದ್ರ ಪಪ್ಪಿ ಅವರು ಇಡಿ ಕಸ್ಟಡಿಯಲ್ಲೇ ಇರ್ತಾರೆ.